ನಮಸ್ಕಾರ ತೊಳುತ್ತ ಇರ್ಲಿ ಬಾಳೇನು ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಸರಜೋಡಿ ಕಲಾವಿದರು ಸರಜೋಡಿ ಕಲಾವಿದರು ಏನ್ ಮಾಡಿದ್ರಿಪ್ಪ ಏನು ಮಾತಾಡಿ ಹೋಗುವ ಎಲ್ಲ ದೈವಕ್ಕೆ ಕೂಡಿರ್ತಕ್ಕಂಥ ಮಾತಾ ಆ ಮಾತಾಡ್ತಾ ನಿಮ್ಮ ತಾಳೆಯಲ್ಲೇ ನಿಮ್ಮ ತಂತೆಯಲ್ಲೇ ನಿಮ್ಮ ರಾಗಿಯಲ್ಲೇ ನೀವು ಎಲ್ಲಿ ಸಂದರ್ಭದಾಗ ಮಾತಾಡಬೇಕು ಒಂದ್ ಸ್ವಲ್ಪ ನಿಮಗೆ ಪರಿಜ್ಞಾನದ ನಾವು ಮತ್ತ ದೊಡ್ಡ ಕಲಾವಿದರು ನೀವು ಮತ್ತ 50 ವರ್ಷದ ಕಲಾವಿದರಿಪ್ಪ ಅಮ್ಮ ಎಲ್ಲ ದೇವರನ್ನ ಬಂದು ನೆನದಿಲ್ಲವ ಇನ್ನ ಸ್ತೋತ್ರ ಪದ ಹಾಡಿಕತ್ತೀರಿ ಅವಾಗನೇ ಅಡ್ಡ ಮಾತಾಡಿಕತ್ತೀರಿ ಹೌದು ನಿಮ್ಮಲ್ಲಿ ಅಮೋಘದ ಮಟ್ಟ ಮನೆಯಲ್ಲಿ ಧರ್ಮ ಇದ್ದವನಿಲ್ವ ಅದನ್ನ ಹೇಳ ನಮಗ ಹಾಡಲಿಕ್ಕೆ ಬಂದಿರಿ ವಿಷಯ ಎಲ್ಲಿ ಮಾತಾಡಬೇಕು ನನ್ನ ಸ್ತೋತ್ರ ದೇವರು ಬಂದರು ಹೇಳಿದ್ರೆ ಯಾವ ಸಂದರ್ಭದಾಗ ಮಾತಾಡಬೇಕು ಮಾರ್ಗ ಹಾಡಿದ ನಂತರ ದೇವರ ನಡೆದ ನಂತರ ಪ್ರಶ್ನೆ ಕೇಳಬೇಕು ಇದು ಮಾರ್ಗ ಹಾಡೋ ಪದ್ಧತಿ ಅದ ಹೌದ ಒಂದು ಪ್ರಚಾರ ನೀವೇ ಕೇಳತ್ತೇನೆ ಐತೇನ್ರಿ ಐತೇನ್ರಿ ಅವ್ರು ಯಾಕೋ ಹೂನವರ ಹೌದು ನಮ್ಮ ಕಡು ಬಾಳ ಕೊಟ್ಟಾಳೆ ಅವ್ರ ಬಾಯ ಸಸ್ತ ಹೊರತಸಿಂದ ಮತ್ ಮಿಂಚ್ ಹಾಕೊಂಡು ಗಪ್ಪನ ಕೊಡ್ತಾರೆ ಅದಕ್ಕೆ ನಿಮ್ಮ ಹೋಮನ ಮಾಡ್ರಿಪ್ಪ ಇಲ್ಲ ಇನ್ನ ಸ್ತೋತ್ರ ಪದ ಮಾಡ್ಲಿಕ್ಕಂದ್ರೆ ಅವಾಗನೇ ಮಾತಾಡ್ಲಿಕ್ಕಂದ್ರೆ ಹೌದು ನೀವು ಒಂದು ಮಾತು ಹೇಳ್ತೀನಿ ದೊಡ್ಡ ಮಾರಾಯಗಳಿದಿರಿ ದೊಡ್ಡ ಮಾರಾಯಗಳು ಜಗತ್ತ ತಿರುಗಾಡಿರಿ ಹೌದು ಇದು ಹ್ಯಾಂಗಾಗುತ್ತೆ ಗೊತ್ತನ ಹೆಂಗಾಗ್ತದ್ರಿಪ್ಪ ಮಾಸ್ತರ್ ಆಗಿರ್ತಕ್ಕಂಥ ಒಂದು ನಿಂತು ಇದನ್ನ ಮಾಡಿರ ಹುಡುಗರು ಓಡಾಡಿ ಮಾಡ್ತಾವ ಓಡಾಡಿ ಹೌದು ಮಟ್ಟ ಮನೆಯವ್ರದವ ತಳಪೆ ಹಾಕೋರು ತಳಪೆ ಹಾಕೋರ್ತಾರೆ ಎಲ್ಲಿ ಹಾಕತ್ತಾರೆ ಏನು ಮಾತಾಡ್ತಾರೆ ಮೊದಲು ಪರಿಜ್ಞಾನ ಇಟ್ಟುಕೋರಿ ಹೌದ್ರಿಪ್ಪ ಚಿತ್ರ ನೀವು ನಂತರ ಮಾತಾಡ್ಲಿಕ್ರಿ ಹೌದು ಹೇಳೋರು ಏನ್ ಹೇಳಿದ್ರಿಪ್ಪ ಹಾಟಿ ಬಂದೈತಿ ಅಂಬದಕ್ಕ ನಮ್ಮ ಅಪ್ಪ ಅಮೋಘನ ಮಟ್ಟ ಮನೆಯೊಳಗ ನಾವು ತುಪ್ಪ ಹೋಳಿಗೆ ಇಟ್ಟು ಜಡಿದಿವಿ ಅದಕ್ಕೆ ನಮ್ಮ ಹಾಟಿ ಬಂದೈತಿ ಹೌದು ಹೌದಿಲ್ಲ ಹೌದ್ರಿಪ್ಪ ಅದಕ್ಕೆ ಮಟ್ಟ ಬಂದದ ನಿಮ್ಮ ಮಟ್ಟ ಮನೆಗೆ ನೀವು ಜಡಿತೀರಿ ನೀವೇ ತಿಂತೀರಿ ಕೇಳಿದ್ರಿಪ್ಪ ಹೌದಿಲ್ಲ ಹೌದು ಆದ್ರ ನಿಮ್ಮಲ್ಲಿ ಹಮ್ಮದ ಹೌದ್ರಿಪ್ಪ ನಮ್ಮ ಅಪ್ಪ ಅಮಾವಾಸ್ಯದ ಎಲ್ಲಾ ಬಾಣ ಬರ್ತದೆ ತಿಂದು ಹೊಟ್ಟೆ ಬಿಟ್ಟಿರಿ ನಾಳೆ ಸತ್ತಂತ ಸಂದರ್ಭ ಹೊತ್ತಕೊಂಡು ಹೊಟ್ಟು 4 ಮಂದಿ ಹೆಗಲ ಮೇಲೆ ವಾಚ್ ಮಾಡಿರ್ತೀರಿ ಟ್ರ್ಯಾಕ್ಟರ್ ಕಟ್ಟಿ ಅಲ್ಲೇ ಸೆದರ ಮೇಲೆ ಕೊಟ್ಟೆಲ್ಲ ಅಲ್ಲೇ ಒಳಗೆ ಕೂತಾರ ಹೌದು ನೀವೆಲ್ಲ ತಿಂದಿರ್ತಾರೆ ನಿಮ್ಮ ಮಟ್ಟ ಮನೆಯೊಳಗೂ ತುಪ್ಪದ ನಮ್ಮ ಮಟ್ಟ ಮನೆಯೊಳಗೂ ತುಪ್ಪದ ಮೊದಲ ಎಚ್ಚ ಹಿಡಿದು ಮಾತಾಡು ಮಾರಯ್ಯ ನಮ್ಮ ಮನೆಯೊಳಗ್ರಿಪ್ಪ ಏನು ನಮ್ಮ ಮಾಲೆಬಾಯಿ ಮಟ್ಟ ಮನೆಯೊಳಗೆ ನಾವು ಉಪವಾಸ ತಿಳಿದಿ ಇನ್ನ ಹೌದು ಒಂದು ಮಾತು ಹೇಳೋರು ಏನ್ ಹೇಳಿದ್ರಿಪ್ಪ ನಾ ಎಲ್ಲ ನೋಡು ಹಾಲು ಚಿಂಚಲಿ ಮಹಾರಾಜರು ಬಿಟ್ಟಾರಂತ ನಮ್ಮ ಉಮ್ಮದೇವ್ರು ನಾವು ಬಿಟ್ಟಿವಿ ಹೌದು ನಮ್ಮ ಮಟ್ಟ ಮನೆಯೊಳಗೆ ಎಲ್ಲಾರು ಬಿಟ್ಟಿರಿ ಹೌದ್ರಿಪ್ಪ ಹೌದಿಲ್ಲ ಹೌದು ನೀವು ಆ ಭಕ್ತರು ತಂದಿರ್ತಕ್ಕಂಥ ದೀಪ ಅಪ್ಪಗೇನು ಹಚ್ಚಿಲ್ಲ ದೀಪ ತುಪ್ಪದ ದೀಪ ಅಪ್ಪ ಹಚ್ಚಿದ್ರಿ ನೀವು ಅಪ್ಪಗೇನು ಹಚ್ಚಿಲ್ಲ ನೀವೇ ಕಪ್ಪು ಮಾಡಿರಿ ಹೌದು ಯಾರು ಮಾತಾಡ್ತೀರಿ ನಿಮ್ಮ ಮಟ್ಟ ಮನೆ ಐತಲ್ಲ ಅಂತ ಕೇಳ್ತೀರಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾನೂರು ಕಳಿಸಿದ ಮಟ್ಟಕ್ಕಪ್ಪ ತುಪ್ಪದಾಗ ಮಗನ ತುಪ್ಪದಾಗ ಹೊಗಿತಾನ ನೀನು ತುಪ್ಪದಾಗ ನಿಮ್ಮ ಮಟ್ಟ ಮನೆ ಬರೀ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ರ 10-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಯಮ್ಮನ ಹಬ್ಬ ಹಾಕ್ತಾರ ತುಪ್ಪದಾಗನೇ ಹೋಳಿಗೆ ಊಟ ಮಾಡಿಸ್ತಾರ ತುಪ್ಪದಾಗನೇ ಯಾಕಂದ್ರೆ ನಿಮ್ಮ ಮಟ್ಟ ಮನೆಗೆ ಅಡ್ಡ ಇರತ್ತೆ ತುಪ್ಪ ನಮ್ಮ ಮನೆ ಮನೆಗೂ ಐತಿ ನಿಮ್ಮಲ್ಲಿ ಹಮ್ಮ ತುಂಬಿಕೊಂಡದ ಹಮ್ಮ ತುಂಬ್ಕೊಂಡವ್ರಿಪ್ಪ ಏನ್ ಹಮ್ಮ ಏನ್ ಹಮ್ರಿಪ್ಪ ಇದು ನನ್ನ ಮಟ್ಟ ಮನೆ ಇದು ನನ್ನ ಮನೆ ಮನೆ ಇದು ನಮ್ಮ ಅಪ್ಪ ಗಳಿಸಿದ ಆಸ್ತಿ ಹೌದು ಕೋಳಿಗಳು ಹೌದ್ರಿಪ್ಪ ಅದಕ್ಕ ಹಿರಿಯರಿಲ್ಲದ ಮನಿ ಅನ್ನತ್ತ ಗುರು ಇಲ್ಲದ ಮಠ ಅನ್ನತ್ತ ಹೌದ್ರಿಪ್ಪ ಯಾರು ಮಾತಾಡ್ಲಿಕ್ಕಿದ್ದೀರಿ ಒಂದು ಜನ ಮಧುಗಣ ಮಹಾರಾಜರ ಅಟ್ಟೆ ಕ್ಯಾಸೆಟ್ ಮಾಡ್ಯಾರ ಬೀರ ದೇವರ ಬಗ್ಗೆ ಮಾಡ್ಯಾರ ಏನ್ರಿಪ್ಪ ನಮ್ಮಪ್ಪ ಅಮೋಘ ಸಿದ್ಧನ ಬಗ್ಗೆನೂ ಮಾಡ್ಯಾರ ಅಂತವ್ರ ಸಿದ್ಧರ ಭೇದವ ಮಾಡಿಲ್ಲ ಅಂತ ಶರಣರ ಭೇದ ಮಾಡಿಲ್ಲ ಮತ್ತ ಅವ್ರ ಕೈಯಾಗ ಅವ್ರ ಕಾಲಿನ ತೋಳಿಯಾಗಿಲ್ಲ ನಮ್ಮಪ್ಪನ ಮಟ್ಟ ಮಾಡಿ ನಮ್ಮಪ್ಪನ ಮಟ್ಟ ಮಗನ ಸತ್ರದ್ರ ನಿನ್ನ ಮದುವೆ ಊರಾಗ ಮಲಕರಿಸಿದ ಮುಂದೆ ಗುಡಿ ಮುಂದೆ ಹೋಗೋದು ಹಿಡಿದಿಲ್ಲ ಹೋಗಿ ಸ್ಮಶಾನ ಹೋಗಿದ್ದಾರ ಸ್ಮಶಾನ ಹೌದಿಲ್ಲ ಹೌದ್ರಿಪ್ಪ
ರಾಜ್ಯ ಕೂತಿದಿ ಲಜ್ಜ ಹಾಕ್ಬಿಟ್ಟು ನಾನು ಸಾಕಾದ್ರೆ ನಿನಗೆ ದೇಶಿ ಬ್ಯಾಗ್ ಹೋಗಿ ಕಸಿಂದ ಹೋಗಿ ಇನ್ನು ಮಾಡಿ ಮಂದಿಗೆ ಆಗ್ತಿರೋದ್ರೆ ಇವನು ಜಿಸಿ ಬದಿ ಹಾಕ್ಬೇಕ್ರಿ ಇವನು ದೇಶಿ ಬ್ಯಾಗ್ ಆಗ್ತದ್ರಿಪ್ಪ 15 ರೂಪಾಯಿ ಬಾಡಿಗೆ ಕೊಡೋದು ಎತ್ತಿ ಕಸಿಂದ ತಲೆ ಹೋಗೋದು ಅಲ್ಲ ರೊಕ್ಕ ನಮ್ಮನೆ ಖರ್ಚಾದ್ರೆ ಆಗೋನು ನಾಳೆ ರೊಕ್ಕ ನಾನೇ ಕೊಡ್ತೀನಿ ಅವ್ರು ಒಂದೊಂದು ಸಂದಿಗೆ ಹೊರಗಕ್ಕೆ ಆಗುದಿಲ್ಲ ಮಗನ ಹೌದು ಹೌದು ನಮ್ಮ ಅಪ್ಪನ ಮರಕಾರಸಿನ ತುಪ್ಪ ತಿಂತಿದ್ದು ಹೊಟ್ಟಿ ಬಿಟ್ಟ ಹೇಳಿದವ ಏನಂದ್ರಿಪ್ಪ ಏ ಬಾಯಿ 3 ತಿಂಗಳು ಹೊಟ್ಟಾಗಿ ಇಟ್ಕೊಂಡಿನಂತ ನನ್ನ ಹೊಟ್ಟಾಗಿ ಇಟ್ಕೊಂಡು 3ನೇ ತಿಂಗಳಿಗೆ ನಮ್ಮ ಅವ್ವ ಕೊಟ್ಟಾನಂತ ನಮ್ಮ ಅವ್ವ ಆಗಿರ್ತಕ್ಕಂಥಕ್ಕೆ ಹಳದಾಳ ಅಂತ ಹೇಳಿದವ ಹೇಳಿರಿಪ್ಪ ಮಗನ 3 ತಿಂಗಳು ನನ್ನ ಯಾಕೆ ಹೊಟ್ಟಾಗಿ ನನಗ ಹೌದಾ ಇಟ್ಕೊಂಡೆ ಕಸಿಂದ ನಿನಗೆ ಮೆಸೇಜ್ ಮಾಡಿದ ನಿನ್ನ ಹಳ್ಳಿಯನ್ನೇ ನಿಮ್ಮ ಚಂದಕಾಯಿ ಹೇಳಿದ್ರಿ ನೀವು ಅದಕ್ಕ ಮಗನ ಅದಕ್ಕ ಒಬ್ಬ ನೀಪ್ ನಮ್ಮ ಒಬ್ಬಕ್ಕೆ ಬಿಲ್ಡಿಂಗ್ ಮೇಲೆ ಇಟ್ಟಾನ ಒಬ್ಬಕ್ಕೆ ಹೊಲ್ದಾಗಿಟ್ಟಾನ ಮಗ ಇವ ಹೌದು ಹೌದಿಲ್ಲ ಹೌದು ಅದಕ್ಕೆ ಖಾತಾಗಿರ್ಬಾರ್ದು ಖಾತಾಗ್ಬಾರ್ದ್ರಿಪ್ಪ ಎಲ್ಲಿ ಇವರ ಹುಟ್ಟೆಲ್ಲ ಕೂಸಲ್ಲಿ ಇರೋದೇ ಅಂತ ಅರ್ಜೆಂಟಾಗಿ ನಮ್ಮ ಅವ್ವನ ಕಡೆ ಹೋಗಿದ್ದೆ ಅರ್ಜೆಂಟಾಗಿ ಹುಟ್ಟಿನಿ ಅರ್ಜೆಂಟಾಗಿ ಹೊರಗೆ ಬಂದಿವಿ ಹೌದಿಲ್ಲ ಚಲೋ ಮೂರ್ತಿ ನೋಡಿ ಅಮೋಘ ಸಿದ್ದಕ್ಕೆ ಅವ್ರು ಹಚ್ಚಿ ಆ ಮಲಕಾರ ಸಿದ್ದಕ್ಕೆ ಅವ್ರು ಹಚ್ಚಿ ದಿವಸ ನೋಡಿ ನಮ್ಮ ಅವ್ವನ ಬಳಿ ಹೋಗಿದ್ರೆ ಚಲೋ ಮೂರ್ತ ಹೊಡ್ತಿದ್ದೆ ನಿನ್ನ ಹೊಟ್ಟೆ ಕಾಡ್ತಿದ್ದಿಲ್ಲ ಕಾಡ್ತಿದ್ದಿಲ್ಲ ನೀ ಕಾಟ ಮೂರ್ತಾಗ ಶನಿವಾರ ಹೋಗಿದ್ದೀನಿ ನಾ ಶನಿಯಾಗಿ ಕಾಡಕ್ಕೇನೆ ಮಗಳ ಹೌದು ನೀ ಸತ್ತು ಗೋಡೆ ಮೇಲೆ ಕುಂತ ಅವ್ರ ಮಗಳ ನಿನ್ನ ಹೌದ್ರಿಪ್ಪ ಇದು ಮೊದಲು ನಿನ್ನ ತಲೆಯಾಗ ನೆನಪಿಟ್ಟುಕೊಪ್ಪ ನಾನು ಹಡಿನ ಹೋಳಿ ಉಣ್ಣೆ ಹೊಂದೇನ್ರಿ ನಾ ಹೋಳಿ ಉಣ್ಣೆ ಹೊಂದೇನ್ರಿ ಅದಕ್ಕೆ ಇದು ಕಲರ್ ಬಂದ್ರು ನಾನು ಹೋಳಿ ಉಣ್ಣೆ ಹೊಯ್ಕೊತ್ ಹುಟ್ಟಿ ಹೌದು ಹೇಳಿ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ ಅದು ಎಲ್ಲಾ ದೈವದ ಅಪ್ಪಣೆಯನ್ನ ಪಡ್ಕೊಂಡು ಆ 2 ಪ್ರಶ್ನೆ ಕೇಳಿರು ಹೌದ್ರಿಪ್ಪ ಏನಂತ ಕೇಳಿದ್ರಿಪ್ಪ ಪ್ರಶ್ನೆ ದೈವರು ಏನ್ ಹೇಳಿರು 2 ಪ್ರಶ್ನೆ ಕೇಳ್ರಿ ಅಂತ ನೀವು ದೈವರು ಹೇಳಿದ್ರಿ ಹೇಳಿರಿಪ್ಪ ಹೌದಿಲ್ರಿ 2 ಪ್ರಶ್ನೆ ಕೇಳಿದ್ರ ಸಾಮಾನ್ಯ ಮಾರ 2 ಪ್ರಶ್ನೆ ಕೇಳಿದ್ದ ನೀ ಮಾಡಿಸಿದ ಮಾರ ಯಾಕೆ ಕೇಳಿದಿ ಒಬ್ರು ಮಿಸಿಡವ್ರು ಒಬ್ರು ಮಸಿ ಬಿಡೋರು ಮಾಡ್ತಾರೆ ಅವರ ಅದಕ್ಕೆ ಹೇಳಿದನ ನಿಮಗ ನನ್ನ ಜೋಡಿ ಕುಸ್ತಿ ನೀಗುವುದಿಲ್ಲ ಅದಕ್ಕೆ ಹೇಳಿದ್ದ ಹಳ್ಳಿ ಎತ್ತ ಹಳದ ಹುಡ್ರಿ ಕಿತ್ಕೊಂಡು ಬರ್ತೈತಿ ಅಂತ ಹೇಳ್ತಾರ ಈ ಎತ್ತುಗಳು ಕಿತ್ಕೊಂಡು ಬರುವುದಿಲ್ಲ ಅಂತ ಇದಕ್ಕೆ ಹೇಳಿದಿನ ಹೌದಿಲ್ಲ ಹೌದ್ರಿಪ್ಪ ಅವ ಸಾಮಾನ್ಯ ಮಾರಾಯ ಬಂದ ಪ್ರಶ್ನೆ ಕೇಳಿದ್ರೆ ನೋಡ್ಬೇಕು ನೀವು ಏನಂತ ಕೇಳಿದ್ರಿಪ್ಪ ಶಿವನ ಮನೆಯ ಕುಲದೇವರು ಯಾರು ಹೌದು ಇದು 1ನೇ ಪ್ರಶ್ನೆ ಇದು 1ನೇ ಪ್ರಶ್ನೆ ರೀಪ ಇನ್ನು 2ನೇದು ಯಾವ್ರಿಪ್ಪ ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಅವು ಎಷ್ಟು ಮಂದಿಗೆ ಹಡದ್ರು ಆ ಹೆಣ್ಣು ಮಕ್ಕಳಿಗೆ ಎಷ್ಟು ಮಂದಿ ಹಡದ್ರು ಗಂಡು ಮಕ್ಕಳಿಗೆ ಎಷ್ಟು ಮಂದಿ ಹಡದ್ರು ಗರ್ಭ ಧರಿಸಿ ಹಡಿದಿರ್ತಕ್ಕಂತ ಆ ಮಕ್ಕಳ ಹೆಸರೇನು ಹೌದ್ರಿಪ್ಪ ಹೌದಿಲ್ಲ ಹೌದು ಇದಕ್ಕೆ ಉತ್ತರ ಹೇಳೇ ಮಂಗಳಾರತಿ ಮಾಡ್ರಿ ಅಂತ ಹೇಳ್ಯಾರಲ್ರಿ ಹೇಳಿರಿಪ್ಪ ನಿಮ್ಮನ್ನ ಇಲ್ಲಿಂದ್ರ ಹಿಡಿದ ಮದುವೆ ಊರು ಮಟ್ಟ ನೀನು ಕುಂಡಿ ಹೊಸ ಹಚ್ಚೋ ಮಗಳನ್ನ ಅಲ್ಲಿ ಮಟ್ಟ ಅಲ್ಲಿ ನಮ್ಮ ಅಪ್ಪನ ಮಟ್ಟ ಹೋಗೋ ಮಟ್ಟ ಬಿಡೋ ಮಗಳಲ್ಲ ಹೌದು ಹೌದಿಲ್ಲ ಮೊದಲೇ NH ಏನಂತೆ ಪಾರ್ವತ ದೇವಿ ಗರ್ಭ ಧರಿಸಿ ಮಕ್ಕಳ ಹಡದಾಳ ಯಾರನ್ನ ಅಂತ ಕೇಳಲ್ಲ ಇಲ್ಲಿ ಮರಾಠಿ ಬುಕ್ಕಿನೊಳಗ ಪಾರ್ವತ ದೇವಿ ಗರ್ಭವತಿ ಹೋನ ಕೋಣಾಲ ಜನ್ಮದಿನ ಹೌದು ಅಂತೇಳಿ ಕೊಟ್ಟಾರ ಹೌದು ಶಿವಪುರಾಣ ಸ್ಕಂದ ಪುರಾಣ सांगतात तारकासुराच्या वध करण्यासाठी पार्वती देवीने गर्भधारण केली ಹೌದಿಲ್ಲ ಅವರು ಯಾರಪ್ಪ ಅಂದ್ರ ಕಾರ್ತಿಕೇಯच्या जन्म झाला ಹೌದು ಯಾರು ಕಾರ್ತಿಕೇಯಕ ಜನ್ಮ ಜಾಲ ಯಾರಿಗೆ ಜನ್ಮ ಕೊಟ್ಟಪ್ಪ ಅಂದ್ರ ಪಾರ್ವತಿ ದೇವಿ ಗರ್ಭಧಾರಣೆ ಮಾಡಿ ಕಾರ್ತಿಕೇಯ ಅಂದ್ರ ಅವನಿಗೆ ಕುಮಾರಸ್ವಾಮಿ ಅಂತಾರ ಷಣ್ಮುಖ ಅಂತಾರ ಸುಬ್ರಹ್ಮಣ್ಯ ಅಂತಾರ ಅವನೇ ಕಾರ್ತಿಕೇಯ ಮತ್ತು ಇನ್ನೊಬ್ಬ ಗಣೇಶಗೂ ಕೂಡ ಜನ್ಮ ಗರ್ಭ ದರ್ಶನ ಕೊಟ್ಟಾಳ ತಿಳ್ಕೊಂಡು ಒಂದು ಪುರಾಣದಾಗ ಇದು ಒಂದು ಪುರಾಣದಾಗ ಬರ್ತದೆ ಹೌದು ಹೆಣ್ಣು ಮಗನ ಯಾರು ಅಂತ ಕೇಳಿದ್ರೆ ಯಾರಿಪ್ಪ ಹೆಣ್ಣು ಮಗನ ಅಶೋಕ ಸುಂದರ ಎಂಬ ಕನ್ಯೆಯು ಪಾರ್ವತಿ ದೇವಿ ಪುತ್ರಿಯಾಗಿ ಗರ್ಭ ಧರಿಸಿ ಬಂದಿರತಕ್ಕಂತ ಹೆಣ್ಣುಮಗಳು ಹೌದು ಇದು ನಿಮ್ಮ
ಮರಾಠಿ ಬುಕ್ನ್ಯಾಗ ಅದ. ಹೌದು. ಇದು ನಾವು ಕನ್ನಡ ಓದೋರಲ್ಲ. ಹೌದು. ಇದು ಕನ್ನಡದಾಗಿಲ್ಲ, ಮರಾಠಿ ಬುಕ್ನ್ಯಾಗ ಅದಿ. ನಿಮ್ಮ ಶಿವಪುರಾಣದಾಗ ನಿಮ್ಮ ಉತ್ತರ. ಹೌದು. ಹೌದಿಲ್ಲ? ಅದ್ರಾಗ ಬೇಕಾದ್ರೆ ಕನ್ನಡ ಸರ್ಚ್ ಮಾಡಿ ನೋಡ್ರಿ, ಕನ್ನಡನೂ ಅದ್ರಾಗ ಬಂದೇ ಬರ್ತದರಿಪ್ಪ. ಶಿವಪುರಾಣ, ಲಿಂಗ ಪುರಾಣ. ಆ ಶಿವಪುರಾಣದಾಗ ಪಾರ್ವತಿ ದೇವಿ ಗಣೇಶ ಮತ್ತು ಕಾರ್ತಿಕೇಯನನ್ನ ಮುಂದ ಆ ಜನ್ಮ ಕೊಟ್ಟಾಳ. ಹೆಣ್ಣು ಮಗಳು ಯಾರಪ್ಪ ಅಂದ್ರೆ ಅಶೋಕ ಸುಂದರಿ ಅನ್ನುವಂತ ಹೆಣ್ಣು ಮಗಳು ಯಾರ ಅಂತ ಕೇಳಿದ್ರಿ ನೀವು? ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇದಕ್ಕೆ ನೇರವಾಗಿ ನಿಮ್ಮ ಸ್ವಾಮನ ಮಾರಾಯ ನೀ ಏನಾರ ಗೆದರಿಸ್ಕೊತ ಬಂದು ಮುಂದಿನ ಸಂದಿಗೆ ಉತ್ತರ ಆತಂತೇಳಿ ಹಂಗಂದ್ರ ನಂದು ಇದ್ರಾಗ ಸರ್ಚ್ ಮಾಡಿದ್ರೆ ನಂದು ತೋರಿಸ್ತೀನೋ, ನಿಂದು ಪುರಾಣ ತಗೊಂಡು ಬಾ. ಸುಮ್ಮನೆ ಮಾತಾಡಿ. ಹೌದಿಲ್ರಿ? ಯಾಕಂದ್ರೆ ಇದು ನಿಮ್ಮ ಮರಾಠಿ ಬುಕ್, ನಾವು ಓದೋರು ಕನ್ನಡದಾಗ. ನಾವು ಕನ್ನಡಿಗರು. ನಾವು ಕನ್ನಡ ಬುಕ್ ನಮ್ಮ ಕಡೆ 18 ಪುರಾಣ ಅದಾವ. ನಿಮ್ಮ ಕಡೆ ಮರಾಠಿ ಬುಕ್ ನನ್ನ ಕಡೆ ಇಲ್ಲ. ನಾ ಸರ್ಚ್ ಮಾಡಿದ ಗೂಗಲ್ದಾಗ ಸರ್ಚ್ ಮಾಡಿದ PDF ದಾಗ ಗೂಗಲ್ದಾಗ ಎಲ್ಲ ಬರ್ತದ್ರಿಪ್ಪ. ಮರಾಠಿನೇ ತೋರಿಸ್ಬಿಟ್ಟಾರ. ಬೇಕಾದ್ರೆ ಯಾರು ಮರಾಠಿ ಹೋದ್ರೆ ನಿಮ್ಮ ಕೈಯಾಗ ಮೊಬೈಲ್ ಕೊಡ್ತೀನಿ, ನೀವೇ ಓದ್ಕೊಂಡ್ಬಿಡಿ. ಬಂದೇ ಬರ್ತದ. ಹೌದಿಲ್ಲ? ಬರ್ತದ್ರಿ. ಹೊಡ್ ನೋಡ್ರಿ. ಅವ್ರು ಯಾಕಂದ್ರ PDF ಯಾವ ಪುಸ್ತಕವಾಗಿರ್ತದ ಅವ್ ಗೂಗಲ್ದಾಗ ಬಂದೇ ಬರ್ತಾವ. ಹೌದಿಲ್ಲ? ಈ ಪುರಾಣದಾಗ ನಿಮ್ಮ ಪ್ರಶ್ನೆ ಉತ್ತರ. ಮತ್ತೆ ಇವ್ರ ಇನ್ನೊಂದು ಸಾಮಾನ್ಯ ಮನೆ ಕೇಳಲ್ಲ, ಆ ಉತ್ತರ ಒಂದ ವಿಷಯದಾಗ ಬರ್ತದ. ರಾಮ ಅಂತ ಬರ್ತದ. ರಾಮ. ಕುಲದೇವ ರಾಮ ಅಂತ ಬರ್ತದೆ. ಇದು ನನಗೆ ಸಂಬಂಧಿಸ ಉತ್ತರ ಅನಿಸಂಗಿಲ್ಲ. ಹೌದಿಲ್ಲ? ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಇನ್ನೊಂದು ಯಾವ ಪ್ರಶ್ನೆ ಯಾರು ಮಾಡಿಸಿದ ಮಾರಾಯ ಕೇಳು ಏನಂತ ಅನ್ನೋ ಸ್ವಲ್ಪ ಸೌಂಡ್ ಕೆಳಗಿಂದ ಕೆಳಗಿಂದ ಹಲೋ ಕೆಳಗಿಂದ ಶಾಲೆಗಿರ್ತಾವ. ಇವರು ಯಾರೋ ಮಾನಸಿಕ ಮಾರಾಯಗಳು 2 ಪ್ರಶ್ನೆ ಕೇಳಿದ್ರು. ಇವರು ಯಾಕೆ 2 ಪ್ರಶ್ನೆಗಳು ಕೇಳ್ತಾರ ಗೊತ್ತೇನೋ? 2 ಸಾಮಾನ್ಯ ಮಾರಾಯ ಕೇಳಿದ್ರು, 2 ಮಾನಸಿಕ ಮಾರಾಯ ಕೇಳಿದ್ರು. ಇವರು ಡಾವ್ ಯಾಕೆ 2 ಕಡೆ ಹಾಕ್ತಾರಂದ್ರ, ಯಾಕೆ ಹಾಕ್ತಾರಿಪ್ಪ ಡಾವ? ಸಾಮಾನ್ಯ ಮಾರಾಯಣ ವಿಷಯ ಫೇಲ್ ಆಯ್ತಂದ್ರ ಇಲ್ಲಿ ಮಾನಸಿಕ ಮಾರಾಯಣ ಪಾಯಿಂಟ್ ಹೆಚ್ಚು ಮಾಡ್ಕೊಳ್ಳಾರ ಇವರು. ಹೌದಿಲ್ಲ? ಮಾನಸಿಕ ಮಾರಾಯಣ ಪ್ರಶ್ನೆ ಉತ್ತರ ಹೇಳಿಪ್ಪ ಅಂದ್ರ ಸಾಮಾನ್ಯ ಮಾರಾಯಣ ಪ್ರಶ್ನೆ ಉತ್ತರ ಇದು ಮ್ಯಾಲ ಮಾಡ್ಕೊಳ್ಳೋರು, ಪಾಯಿಂಟ್ ಬ್ಯಾಗ್ ಮಾಡ್ಕೊಳ್ಳೋರಿಪ್ಪ. ಹೆಂಗ ನಿಮ್ಮ ಕನಮುಚ್ಕ ಡಾವ್ ನಮಗ್ ಹುಕ್ಕೊಂಡಿಲ್ಲ ಇದು. ಹೌದಿಲ್ಲ? ನಿಮ್ಮ ತಾಕತ್ತು ನಮ್ಮ ಮ್ಯಾಲೆ ಸೊಕ್ಕುಗೆ ಮಾತಾಡಕ್ ಬರ್ಬಂದಿ. ನಿಮ್ಮನ್ನ ಬೆಳತನಾಗಿ ಒಬ್ಬಕಿನ ಕೆಳ ಕೂತ್ರು ಒಬ್ಬರು ಮಾತಾಡ್ತಾಳೆ. ಕೀಟ ಮೆಣಸಿನಕಾಯಿ ಎಷ್ಟು ಕಾರ್ ಇರ್ತದಲ್ಲ, ಕರೆಕ್ಟ್ ನೋಡಕ್ ಬರೀ 1000 ರೂಪಾಯಿ ಮುಟ್ಟಿ ನೋಡ್ಬೇಕಾರೆ ಗೊತ್ತಾಗೈತಿ. ಸ್ಪಾಟ್ನಾಗ ಫುಲ್ ಆಗಿಬಿಡ್ತಿ. ಒಂದು ಅಂಬುಲೆನ್ಸ್ ಬರ್ತದೆ ನೋಡಕ. ಇವ್ ಮಗ ಏನಂತ ಗೊತ್ತನೋ? ಏನಂತನ್ರಿಪ್ಪ? 3 ಫೂಟ್ನಾಗ ಕೆತ್ತ ಮಗನ 3 ಫೂಟ್ನಾಗ ಹಡ್ಯಾಕ ನಾಚಿಕೆ ಬರ್ಲಿಲ್ಲ ನಿನಗೆ? ಗೊತ್ತಾಗಲಿಲ್ಲ. 3 ಫೂಟ್ನಾಗ ಭಾಳ ಇಡಬೇಕಿತ್ತು. ಹೌದಿಲ್ಲ? ಹೌದು. ಇದು ಮಗಳ 3 ಫೂಟ್ ಅದ ಬ್ಯಾಡ ಅಂತ ನಾವು ಹೊರಗೆ ಅಲ್ಲೇ ಒಳಗೆ ಇಟ್ಕೊಬೇಕಾಗಿತ್ತು. ಮಗಳನ್ನ ಅಲ್ಲೇ ಇಡಬೇಕಾಗಿತ್ತು. ಯಾಕೆ ಹೊರಗೆ ತಗದು? ಯಾಕೆ ಹೊರಗೆ ತಗದು ಹೇಳೋಣ? ಹೌದಿಲ್ಲ? ಹೇಳಿ ಗೆಟ್ರು ಬೂದಿ ಬಹಳ ಇರ್ತದ. ಮೊದಲು ತಲೆಯಾಗ ನೆನಪಿಟ್ಟುಕೋರಿ. ಅಕ್ಕಿಗಾಗ್ತದೆ ಮಾಡ್ತಿದ್ವಿ ಒಟ್ಟು ಈ ಗ್ರೌಂಡ್ ತುಂಬಾ ಹೊಡೆಯಾಡಿಸ್ತಾಳೆ. ಇರ್ಲಿ. ಪ್ರಶ್ನೆ ಕೇಳೋರು ಏನ್ ಕೇಳ್ರಿಪ್ಪ? ಹುಲಜತ್ತಿ ಗ್ರಾಮಕ್ಕ ಹಿಂದ ಯಾರು ವಾಸ ಆಗಿದ್ರು? ಮಾಳಿಂಗರಾಯ ಬರೋದಕ್ಕಿಂತ ಮುಂಚಿತವಾಗಿ ಯಾರು ವಾಸ ಆಗಿದ್ರು ಅಂತ ಕೇಳ್ಯಾರಿಪ್ಪ. ಹಿಂದ ಹುಲಜತ್ತಿ ಗ್ರಾಮಕ್ಕೆ ಜತ್ತಿ ನಾರಾಯಣಪುರ ಅಂತ ನಾಮಿತ್ರಿಪ್ಪ. ಅಲ್ಲಿ ಆದಿ ನಾರಾಯಣ ಬಂದ ಹುಲಜತ್ತಿ ಗ್ರಾಮಕ್ಕೆ ವಾಸ ಮಾಡಿದ್ರಿಪ್ಪ. ಆ ಆದಿ ನಾರಾಯಣನ ಹೆಸರೇ ಜತ್ತಿ ನಾರಾಯಣಪುರ. ಜತ್ತಿ ಅಲ್ಲೇ ಬಾಜು ಅದ. ನಾರಾಯಣ ಅಂತ ಹೆಸರು ನಾರಾಯಣಪುರ ಅಂತ ಹುಲಜತ್ತಿ ಗ್ರಾಮಕ್ಕೆ ನಾಮ ಬಂತು. ಯಾವಾಗ ಮಾನಂದರಾಯ ನಿಂಬಾನಗೂಡದಾಗ ಹುಲಿ ಹಾಲು ತಂದು ಕೊಟ್ಟು ಹುಲಿ ಮಕ್ಕಳ ಅಗಸಿ ಕಟ್ಟಿದ ಕಡೆ ಹುಲಿ ಜಯಂತಿ ಮಾಡಿದ. ಹುಲಿ ಜಯಂತಿ ಅಂತ ನಾಮ ಬಂತರಿಪ್ಪ. ನೀವು ಎಷ್ಟು ಕೇಳಿರಿ ಅಷ್ಟೇ ಪ್ರಶ್ನೆ. ಹಿಂದೆ ಯಾರ ವಾಸಿತ್ತಪ್ಪ ಅಂದ್ರೆ ಆದಿ ನಾರಾಯಣನ ವಾಸಿತ್ತು. ಅದಕ್ಕೆ ಜತ್ತಿ ನಾರಾಯಣಪುರ ತಿಳಿ ಕರೆದ್ರು. ಹಿಂದ ಅವ್ರದೇ ವಾಸಿತ್ತು ಹುಲಜತ್ತಿ ಗ್ರಾಮದಾಗ ಅನ್ನುವಂತ ವಾದನ್ನ ಮಾಡಿ ಇನ್ನೊಂದು ಕೇಳಿದ್ರು ಏನ್ ಕೇಳಿರಿಪ್ಪ? ಮಾಳಂಬರಾಯನ ಹೋಮದ ಕಟ್ಟಿದ ಹುಲಜತ್ಯಾಗ ಆಗ್ರಿಪ್ಪ. ಹೋಮದ ಕಟ್ಟಿ ಬಾಜುಕನೆ ಬನ್ನಿ ಗಿಡ ಅದ. ಆ ಬನ್ನಿ ಗಿಡಕ್ಕ ಮತ್ತು ಮಾಳಿಂಗರಾಯಗ ಏನು
ಕೇಳಿದ್ರು ಅವರು. ಕೇಳಿರಿಪ್ಪ. ಮಾಳಿಂಗರಾಗಿರ್ತಕ್ಕಂಥವ ಜೀವಂತ ಸಮಾಧಿ ತಗೊಂಡಾನ. ಹೋಮದ ಕಟ್ಟಿ ತವೇನೈತನ ಅಲ್ಲಿ ಹೋಮದ ಕುಂಡವನ್ನು ತೆಗೆದಂತ ಸಂದರ್ಭದಾಗ ಏನಾದ್ರಿಪ್ಪ? ಆ ಬನ್ನಿ ಗಿಡದ ಮ್ಯಾಲ ನಿಂತು ಮಾಳಿಂಗರಾಗಿರ್ತಕ್ಕಂಥವ ಆ ಹೋಮದ ಕಟ್ಟಿ ಒಳಗೆ, ಯಾಕೆ ಹೋಮದೊಳಗೆ ಜಗದಾನ ಅಲ್ಲಿ. ಹೌದ್ರಿಪ್ಪ. ಹೋಮದ ಕುಂಡದೊಳಗೆ ಜಗದಾನ. ಹೋಮದ ಕುಂಡದೊಳಗೆ ಆ ಹೋಮದ ಕುಂಡದೊಳಗೆ ಜಿಗಿಯಕ್ಕಿಂತ ಪೂರ್ವದಲ್ಲಿ ಆ ಬನ್ನಿ ಗಿಡ ಮಾತು ಕೇಳ್ತಿ. ಏನಂತ ಕೇಳ್ತೀರಪ್ಪ? ಏಪ್ಪ ಮಾಳಪ್ಪ, ನೀ ಮಹಾನ ಸತ್ಪುರುಷನೇ, ನನ್ನ ಮ್ಯಾಲ ನಿಂತು ನೀ ಜೀವಂತ ಸಮಾಧಿ ತಗೊಂಡಿಪ್ಪ ಅಂತಾರ. ನಿನ್ನ ಕೀರ್ತಿ ಶಿವಪಾರ್ವತಿಯರು ಬಂದು ಮುಂಡಾಸೇನ ಸುದ್ದಿ ಹೇಳ್ತಾರಲ್ಲ, ಅಜರಾಮರವಾಗಿ ನಿನ್ನ ಕೀರ್ತಿ ಧರಣಿ ಮ್ಯಾಲ ಉಳಿತದ. ಹೌದು. ಆದ್ರೆ ನನಗೆ ಆಯುಷ್ಯ ಕಡಿಮೆ ಅದ. ಮಾಳಪ್ಪ ನನಗೆ ಆಶೀರ್ವಾದ ಮಾಡುವ ತಿಳ್ಕೊಂಡು ಬನ್ನಿ ಗಿಡ ಮಾಳಪ್ಪನ ಜೋಡಿ ಮಾತು ಕೇಳ್ತಿ. ಹೌದ್ರಿಪ್ಪ. ಅವಾಗ ಮಾಳಪ್ಪನ ಬನ್ನಿ ಗಿಡ ಮಾತು ಕೇಳಿದಾಗ ಏನ್ ಹೇಳ್ತಾನ್ರಿಪ್ಪ ಮಾಳಪ್ಪ? ನಿನ್ನ ಮೇಲೆ ನಿಂತು ಯಾವತ್ತನ ಇಲ್ಲಿ ಹೋಮದ ಕುಂಡದೊಳಗೆ ಜಿಗಿಲಿ ಕತ್ತೀನಿಪ್ಪ ಅಂದ್ರ ಒಂದು ಹಸ್ತ ಮಾಡಿ ತೋರಿಸಿದ ಅಲ್ಲಿ ಮುಂದೆ ಗುಡಿ ಆಗ್ತದ. ಆ ಗುಡಿಯಿಂದ ನಿನ್ನ ಬನ್ನಿ ಗಿಡಕ್ಕ ಸತತವಾಗಿ ಒಬ್ಬ ಪ್ರತಿ ವರ್ಷ ಶಿವಪಾರ್ವತಿಯರು ಬಂದ ಮುಂಡಾಸಿಸುತ್ತಾರ. ನಿನಗ ಜೀವಂತವಾಗಿ ಇರ್ತೀನಿ ಧರಣಿ ಮೇಲೆ ಆಶೀರ್ವಾದ ಮಾಡಿ ಮಾಡಪ್ಪ. ಆಶೀರ್ವಾದ ಪ್ರಕಾರ ಸದ್ಯ ಆದ್ರೂ ಕೂಡ ದಿವಳಿಗೆ ಅಮಾವಾಸ್ಯ ದಿನ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಲಿಂಗರಣ ಶಿಖರಕ್ಕ ಹಿಂಗ ಹಸ್ತ ಮಾಡಿ ತೋರಿಸಿದ ಶಿಖರಕ್ಕೆ ಸುತ್ತ ಹೋಗ್ತಾರ. ಆ ಬನ್ನಿ ಗಿಡದ ಕೋಣೆ ಈ ಸದ್ಯ ಆದ್ರೂ ಕೂಡ ಉಳಿದದ ಅಲ್ಲಿ ಜೀವಂತವಾಗಿ ಮಾಲಿಂಗರಣ ಆಶೀರ್ವಾದದಿಂದ ಉಳ್ಕೊಂಡದ. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕೆ ಮಾತು ಹಿಂಗ ಬರ್ತದ. ಅದಕ್ಕೆ ಬಹಳ ಮಾತನಾಡಲಾರ್ದನೆ ಅವರು ಕೇಳಿರು. ಕೇಳಿರಿಪ್ಪ. ನಾವು ಉತ್ತರ ಹೇಳಿದ್ದಾಯ್ತು. ಹೌದು. ಅವರಿಗೆ ಪ್ರಶ್ನೆ ಕೇಳಬೇಕಾಗ್ಯದ. ಏನ್ ಕೇಳಬೇಕಾಗಿರಪ್ಪ? ಸಾಮಾನ್ಯ ಮಾರ 7 18ರಾಗ ಹಾಲು ಮತ್ತು ಒಳಗ ಮಾನಸಿಕ ಮಾರ 2 ಕೇಳಿದ. ಹೌದ್ರಿಪ್ಪ. ಹೌದಿಲ್ಲ? ನಮ್ಮ ಮಾಲಂಬರನ ಮಠ ಮನೆ ಆ ವೆಂಕಟಗೌಡ ಶಿವಲಿಂಗಮ್ಮನ ಹೊಟ್ಟೆಲೆ ನನ್ನಪ್ಪ ಸಾಕಿದ ಮಗ ಮಾಳಿಂಗರಯ್ಯನ ಸಾಕಿದ ಮಗ ಜಗ್ಗಿನ ಬುಳ್ಳಾನ ಸಿದ್ಧ ಹುಟ್ಟಿ ಬಂದ್ರಿಪ್ಪ. ಜಗ್ಗಿನ ಬುಳ್ಳಾನ ಸಿದ್ಧ ಕಾನೂನು ಕಲೆಯವರಿಗೆ ನೀರಿನ ಮೇಲಿನ ಬೆಣ್ಣೆ ತೆಗೆದು ಊಟ ಮಾಡಿಸಿದಾನ್ರಿಪ್ಪ. ಹಂಗನೆ ಅಮೋಘ ಸಿದ್ಧನ ಮಠ ಮನೆಯೊಳಗ ಯಾರ ನೀರಿನ ಮೇಲಿನ ಬೆಣ್ಣೆ ತೆಗೆದು ಯಾರಿಗೆ ಊಟ ಮಾಡಿಸರು ನೀನು ತಾಕತ್ತಿದ್ರೆ ಹೇಳ ಮುಂದಿನ ಸಮಯ. ದೊಡ್ಡ ಮಂದಿಗೆ ಫೋನ್ ಹಸ್ತಿ ಹಚ್ಚು. ಹೌದಿಲ್ಲ? ಹೌದು. ಇನ್ನೊಂದು ಮಾತ ಏನ್ರಿಪ್ಪ? ಅಮೋಘನ ಮಠ ಮನೆಯೊಳಗ 3 ಮಂದಿ ಪುಣ್ಯದ ಮಕ್ಕಳ. ಹೌದ್ರಿಪ್ಪ. ಎರವಾಡೆ ಮಂಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ, ಡೋಣದ ಮಾಸಿದ್ದಪ್ಪ. ಹೌದು. ಹೌದಿಲ್ಲ? ಕರ್ಣಿಯ ಮಲಕಾರ ಸಿದ್ಧ ಎಲ್ಲಿ ಹುಟ್ಟಿ ಬಂದ? ಅದೇ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮನಕೋಲ ಗುರುಸಿದ್ದಪ್ಪ ಗುರುಬಾಯಿ ಹೊಟ್ಟಿಲಿ ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದ್ರಿಪ್ಪ. ಕರ್ಣಿ ಮಲಕಾರ ಸಿದ್ಧ ಹುಟ್ಟಿ ಬಂದ ಗುರುಸಿದ್ದಪ್ಪನ ಹೊಟ್ಟಿಲೆ ಹುಟ್ಟಿ ಬಂದಾನ. ಗುರುಸಿದ್ದಪ್ಪನ ತಾಯಿ ಹೆಸರೇನಿತ್ತು? ಹೌದಾ? ಅದು ಅಂದ್ರೆ ಗುರುಬಾಯಿ ಅತ್ತಿ ಹೆಸರು ಏನ? ನಿನ್ನ ತಾಕತ್ತಿದ್ರೆ ಹೇಳಿ ಈ ಪ್ರಶ್ನೆ ಕೊಟ್ಟರು. ಹೌದ್ರಿ. ಹೌದಿಲ್ಲ? ಹೌದು. ಯಾಕಂದ್ರೆ ಬರೇ ಒಂದೊಂದು ಪ್ರಶ್ನೆಗರು ನೀವು 8 ಬಂದಿರಲಿಲ್ಲ. ಬರೇ ಗಿವ್ ಅನ್ನಬೇಕು ಮಗನ. ಸುಮ್ಮ ನಮ್ಮ ಅಪ್ಪ ವಯಸ್ಸಾಗ್ಯದ ಆ ವಿಚಾರ ಮಾಡಿ BP ಲೋ ಆಗಬಾರ ತಿಳ್ಕೊಂಡು ನಿನಗೆ ಹೆಚ್ಚು ಟೆನ್ಷನ್ ಕೊಡೋದನ್ನ ಹಾಡಿಕ್ಯಾಗ. ಹೌದ್ರಿಪ್ಪ. ಸುಮ್ಮ ಯಪ್ಪ ಅನಿಸ್ಕೊಂಡು ಬೆರೆಸ್ಕೊಂಡು ಹೋಗಿರ್ತೀನಿ. ಹೌದು. ಮಟ್ಟ ಮನೆಯೊಳಗ 4 ಮಂದಿ ಧರ್ಮರೊಳಗೆ ಹೋಗಕ್ಕೆ ಹೆಣ್ಣು ಮಗಳು ಯಾರಲ್ಲ? ಯಾರಪ್ಪ? ರೇವಕಾದೇವಿದಾಳ. ಹೌದ್ರಿಪ್ಪ. 21 ಮಂದಿ ಧರ್ಮರೊಳಗೆ ಯಾರೊಬ್ಬಕ್ಕೆ ಹೆಣ್ಣು ಮಗಳ ಗುಬ್ಬೇವದಾಳ. 4 ಮಂದಿ ಧರ್ಮರೊಳಗೆ ರೇವಕಾದೇವಿಗೆ ಆರ್ಯನ ಸಿದ್ಧ ಮಲಕಾರ ಸಿದ್ಧ ಇಬ್ಬರು ಗಂಡಸ ಮಕ್ಕಳು ಹುಟ್ಟಿ ಬಂದ್ರು. ಹೊನ್ನ ಚೌಡನ ಮುತ್ತಾಗ ರೇವಕಾದೇವಿಗೂ ಕೊಟ್ರು. ಹೌದಿಲ್ಲ? ಮುಂದೆ ಗುಬ್ಬೇವರು ಯಾರಿಗೆ ಕೊಟ್ರು? ಮಲಗೊಂಡನ ಜೋಡಿ ಲಗ್ನ ಮಾಡಿದ್ರು. ಮುಂದೆ ಗುಬ್ಬೇವಗ ಮಕ್ಕಳು ಆದೋ ಏನು ಇಲ್ಲೋ? ಗುಬ್ಬೇವಗ ಮಕ್ಕಳು ಆಗ್ಯಾವ ಅಂದ್ರೆ ಎಷ್ಟು ಮಂದಿ ಮಕ್ಕಳಾಗ್ಯಾರ? ಆಗಿಲ್ಲ ಅಂದ್ರೆ ಅಕ್ಕಿಗೆ ಮಕ್ಕಳು ಯಾಕೆ ಆಗಲಿಲ್ಲ? ಯಾರು ಶ್ರಾಪಿತ್ತು? ಹೌದು. ಹೇಳಿ ನೋಡೋಣ. ನಿಮಗೆ ಹೇಳಕಂದ್ರೆ ಬರೀ ಹೆಂಬರಿಕೆ ಗಾಡಿ ಹೊಡಿಯೋದು. ನಿಮ್ಗೆ ಹೆಂಬರಿಕೆ
ಮಗನ ಹೌದು ಇದು ಪ್ರೀತಿಯಿಂದ ಅಪ್ಪನ ಕರಿ ಬೇಗಡಿದು ಹೌದ್ರಿಪ್ಪ ಹೌದಿಲ್ಲ ಹೌದು ಅದಕ್ಕಾಗಿ ಮುಂದಿನ ಸಂಘನ್ಯಾಗ ಇನ್ನ ಎಂತ 10 ಪ್ರಶ್ನೆ ಕೇಳ್ತೀನಿ 8 ಮಂದಿ ಬರೀ ಪ್ರಶ್ನೆ ಕೇಳಲಿಕ್ಕೆ ಒಂದಿರ್ಬೇಕು ತಲೆ ಗಿರ್ರಂದಿರ್ಬೇಕು ಅದ ಕಡೆ ನಮ್ಮ ಅಪ್ಪ ನೋಡ್ಬೇಕು ಹೊಟ್ಟಿ ಮಾಡ್ಕೊಂಡು ಬಾರಿಸ್ತಿದ್ದ ಮಗನ ಹೇಳ ಮಗನ ಅವನ ಉತ್ತರ ನೋಡ ನಿದ್ದೆ ಮಾಡ್ಲಕತ್ತಾನ ಈ ಮಗ ಜಗತ್ಗಳು ರೇವಣಿಸಿದ ಮಗ ಕಣ್ಣು ಬಿಟ್ಟು ಬಂದಿದ್ದೆ ಅಪ್ಪ ಹೇಳಿದವರು ಏನಂತ ನಾನಂತೇಳಿ ನಮ್ಮಪ್ಪ ನನಗೆ ಹಿಂಗ್ ಮಾತಾಡಿದ ಅಂತ ಹೇಳಿದೆನ ಹೌದು ನನ್ನ ಪಾರ್ಟಿ ಆಚೆ ಕಡೆ ಬರ್ತದ ಹೌದು ಈ ನಮ್ಮ ಅಪ್ಪ ಏನ್ ಹೇಳಿದ ಹಂಚೋಳಿಮ ನನ್ನ ಮಗಳು ನನ್ನ ಪಾರ್ಟಿ ಅಂತ ಹೇಳಿದ್ರು ನಮ್ಮ ಪಾರ್ಟಿ ನಮ್ದು ರೇವಣಿಸಿದ ಮಹಾರಾಜರು ಏನ್ ಹೇಳಿದ್ರು ಹೇಳಿರಿಪ್ಪ ನಮ್ಮ ಆಚೆ ಕಡೆ ಪಾರ್ಟಿ ಅದ ಆಚೆ ಕಡೆ ಪಾರ್ಟಿ ನಿನಗ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಶಕ್ತಿ ಇಲ್ರಿಪ್ಪ ಅವ್ರು ಕರೆಕ್ಟ್ ಮಾಡ್ಯಾರ ಹೌದು ಹೌದಿಲ್ಲ ಅವರು ಜ್ಞಾನವಂತರು ಹೌದು ಜಗತ್ತುಗಳು ರೇವಣಿಸಿದ್ದನ ಆಶೀರ್ವಾದ ಬೀರ್ಲಿಂಗದಾಗ್ಯದ ಇಲ್ಲ ಅನ್ನಕತ್ತಿಲ್ಲ ಆಯರ ಸ್ವೀಕಾರ ಮಾಡ್ಕೊಂಡು ಒಂದು ಮಾತು ಹೇಳಿ ನನಗೆ ನೆನಪಿಗೆ ಬೈತರು ಗೊತ್ತಿಲ್ಲ ಹೌದು ಹೊಟ್ಟಿಲೆ ಹೊಟ್ಟೆದ ಬಿಟ್ಟು ಕೊಟ್ಟಾರಂದರೆ ಬೆನ್ನಿನ ಬಿದ್ದಿನ ಸಮಯ ರೇವಣಿಸಿದ್ದ ಅಪ್ಪಾಜಿಗಳ ಗುರು ಬೀರಪ್ಪನ ಗುರು ಇರ್ಬೋದಕ್ಕರೆ ಹೊಟ್ಟಿಲೆ ಹುಟ್ಟಿದ ಬಿಟ್ಟು ಕೊಟ್ಟಾರ ಮಗಳ ಬಿಟ್ಟು ಕೊಟ್ಟು ಆಚೆ ಕಡೆ ಪಾರ್ಟಿ ಅಂದ್ರೆ ಅವ್ರು ಬಿಡಿ ಮಾರಾಯಣಿ ಅಜ್ಞಾನ ಅದು ಬಿಡಿ ಹೌದಿಲ್ಲ ಈ ಅಪ್ಪಾಜಿ ನನ್ನ ಮಗಳು ಬಂದಾತ್ರಿ ಅಂತ ಹೇಳಿದ್ರು ಅವ್ರಿಗ ಅವ್ರ ಅಭಿಮಾನದ ಮಾತು ಹೇಳ್ತೀನಿ ನಾ ಬೆಳೆದಿದ್ದೇನೆ ಸತ್ಯ ಮಾತು ಹೇಳ್ತೀನಿ ಮೊದಲಾನ ಸುಮಿತ್ರ ಬೆಳೆದಿದ್ದೇನೆ ಅಮೋಘಿಸಿದ ಮಟ್ಟ ಮಾನ್ಯ ಅವರು ಬೆಂಬಲದಿಂದ ಬೆಳೆದಿದ್ದು ಮೊದಲ ತಲೆಯಾಗಿ ನೆನಪಿಟ್ಟುಕೊಂಡು ಹೌದ್ರಿಪ್ಪ ರೂಪಾಯಿದಾಗ ಬರೀ 8ನೇ ಭಾಗ ಬೆಂಬಲ ಇರಬೇಕು ಅಮೋಘಿಸಿದ ಮಟ್ಟ ಮಾಡ್ಯಾರ ಹೌದ್ರಿಪ್ಪ ನನಗ ಮಾರಾಯ ಹಿಡ್ಕೊಂಡು ಸ್ವತಃ ಅಮೋಘಿಸಿದ ಆಶೀರ್ವಾದದಿಂದ ಹಿಡ್ಕೊಂಡು ನೂರಕ್ಕೆ 100% ಅವ್ರದ್ದು ಬೆಂಬಲ ನನಗ ಹೌದ್ರಿಪ್ಪ ಎತ್ತ ಹಾರ್ಯಾರು ಕೂಡ ಅಮೋಘಿಸಿದ ಅಷ್ಟು ಮಾಡ್ಯಾನ ಎತ್ತ ಹಾರ್ಯಾರು ಕೂಡ ಯಾನ್ ಮಾಡೋದ ನೀ ಅಲ್ಲೇ ಮನೆಯಲ್ಲೇ ಅಲ್ಲೇ ಮಗನ ಅವನ ಮುಂದೆ ಹಾರ್ಯಾರೋದ್ರಿ ಹೌದ್ರಿಪ್ಪ ಇಲ್ಲ ನಡೆಯುವ ಮಾತಲ್ಲ ನನ್ನ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗಲಾರ್ದನೆ ಮೈಕಿಗೆ ನೀರು ಕುಡಿಸಿ ಮುಂದಿನ ಸಲ ಏನು ಮಾತಾಡ್ತಾರ ಮಾತಾಡ್ಲಿ ಆಧ್ಯಾತ್ಮಿಕದ ಚಾಲದ ಹೌದ್ರಿಪ್ಪ ಹೌದು ನಾ ಹೆಂಗ್ ಹಾಡ್ತಿಲ್ಲ ನೀವು ಒಂದರ ಆಧ್ಯಾತ್ಮಿಕದ ಚಾಲ ಹಾಡ್ರಿ ಹೌದು ಗೊತ್ತಾಗ್ತದೆ ಮುಂದಿನ ಸಲ ಏನ 7 ಕೊಂಡು ಎಲ್ಲ ಅಂತೇಳಿ ಹಾಡ್ತೀನಿ ನೋಡ್ಬೇಕು ನೀವು ಹಾಡ್ತಾನ್ರಿಪ್ಪ ಹೇಳ್ಕೊಳ್ಳೋದೆಲ್ಲವ ಮುಂದಿನ ಮನೆಗೆ ಹೋಗಿ ಬಾರಪ್ಪ ಅವೆಲ್ಲ ಯಾರು ಹಾಡ್ತಿಲ್ಲ ನಮ್ಮ ಮ್ಯಾಲಿನಾಗ ಗೀಗಿ ಪದ ಹಾಡೋರದಾರ ದಪ್ಪಿನ ಪದ ಹಾಡೋರದಾರ ಡೊಳ್ಳಿನ ಪದ ಹಾಡೋರಿದೀವಿ ಹೌದು ಅನ್ನ ಗಂಡ ಹಾಡೋರಿದೀವಿ ಹೌದು ಮತ್ತೆ ಭಜನ ಹಾಡೋರಿದೀವಿ ಹೌದ್ರಿಪ್ಪ ಮತ್ತೆ ಜಾನಪದ ಹಾಡೋಣ ಜಾನಪದ ಹೌದು ಎದಕ್ಕೆ ಬರ್ತಿಲ್ಲ ಎಲ್ಲದಕ್ಕೂ ರೆಡಿದು ಸುಮ್ಮ ಯಾನ ಬರ್ತದಲ್ಲ ಅದರಂತೆ ತೋರ್ಕೋಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಮಾತು ಹೇಳಿದ ನೀ ನನ್ನ ಪಾತ್ರೆಗಿತ್ತಿ ಎಲ್ಲ ನಾವು ಬಿಟ್ಟು ಪಾತ್ರೆಗಿತ್ತಿಗೋಣ ಹೌದು ಮಗನ ಬಿಟ್ಟು ಕರೆ ಹೊಟ್ಟಿರೋವನಿಗೆ ಹಾಗ ಕಟ್ಟಿ ಬೆಳಿತಾರಂತಿ ಮಗನ ಕಟ್ಟಿ ಮಗನ ನಿನ್ನ ಹೊಟ್ಟಿರೋವರಿಗೆ ಕಟ್ಟಿ ಬೆಳಿಬೇಕಾರೆ ಅಂತ ತಪ್ಪ ಕಿತ್ಬಿ ಏನು ಮಾಡಿದಿ ಹೌದು ಮಾಡಲ್ರಿ ಯಾರು ಕಿತ್ಬಿ ಈಚೆಗಡೆ ಒಂದಿಟ್ಟನ ಆಚೆಗಡೆ ಒಂದಿಟ್ಟನ ಅವ್ರಿಗೂ ಮಗನಿಗೆ ನಾವು ಮತ್ತೆ ಯಾಕೆ ಮತ್ತೆ ತಾನೇ ಹೇಳ್ತಿದ್ದ ಹುಟ್ಟಿದ ಊರಿಗೆ ಹೋದ್ರ ನನ್ನ ಕಟ್ಟಿ ಬಿಡಿತಾರಂತ ಹೌದು ನನ್ನ ಕಟ್ಟಿ ಬದಿಕಾಗ ಯಾನ್ ಆಡ್ತಿ ಮಾರಾಯಿ ಹೌದಾ ಹಾಕಪ್ಪ ಅಂದ್ರೆ ಎಷ್ಟೋ ಮಾಡಿದ್ರು ದೊಡ್ಡ ಬಲಿ ಅಪ್ಪದಾನ ಯಾನು ಮಾತಾಡೋ ಅವ್ರು ದತ್ತದ ಅನ್ನುವಂತ ಮಾತನ್ನ ಆಧ್ಯಾತ್ಮಕದ ಚಾಲ ನಾ ಹೆಂಗ್ ಹಾಡ್ತಿಲ್ಲ ಮದಗೊಂಡ ಮಹಾರಾಜರ ಆಧ್ಯಾತ್ಮಕದ ಚಾಲ ಬಂದ್ರೆ ಅವ್ರ ಮೀರಿಸು ಗಡಿ ಎನ್ನುವರೆಗೂ ಯಾರು ಹುಟ್ಟಿಲ್ನೇ ಮಟ್ಟ ಮನೆಯೊಳಗ ಮುಂದೆ ಹುಟ್ಟೋದು ಇಲ್ರಿಪ್ಪ ಮುಂದೆ ಹುಟ್ಟುವುದೂ ಇಲ್ಲ ಹೌದು ಇದು ಮೊದಲು ತಲೆಯಾಗ ನೆನಪಿಡ್ರಿ ಅದಕ್ಕಾಗಿ ಅವರ ಆಶೀರ್ವಾದದಿಂದ ಒಂದು ಪದ್ಯವನ್ನ ಹೆಂಗ್ರಿಪ್ಪ ಶರೀರ ಅನ್ನೋದು ನಾಶ ಆಗಿ ಆತ್ಮ ಅನ್ನೋದು ಹೆಂಗ ಅಮರ ಐತಿ ಎನ್ನುವಂತದ ಆಧ್ಯಾತ್ಮಿಕದ ಚಾಲ ನಾಲ್ಕೇ ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಕೊಟ್ಟು ಬಿಡೋಣ್ರಿಪ್ಪ ಯಾನ ಏನಿಲ್ರಿ ಹಿಂಗಂದಿ ಹಾ ಇರ್ಲಿ ಇರ್ಲಿ